ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಗುಡ್ ಮಾರ್ನಿಂಗ್. ಆಲ್ರೆಡಿ 5 ಗಂಟೆ ಆಗಿದೆ. 5 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ನ ವಿಷಯ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಫೋಟೋಶೂಟ್ ಮಾಡಿಸ್ತಿದ್ದೀವಿ ಅಂತ. ಹಾಗೆಯೇ ಇವತ್ತು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಎಲ್ಲದಕ್ಕೂ ತಯಾರಿ ಆಗಿದೆ ನೋಡಿ, ಎಲ್ಲ ಬಿಸಾಡಿ ಇಟ್ಟಿದ್ದೀವಿ. ಇವಾಗ ಹೊರಡಬೇಕು. ಅವರಿಗೆ ಇದನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇರೋದೇ ಕೆಲಸ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಕ್ಲಿಕ್ ಮಾಡಿ. ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ನನ್ನ ವ್ಲಾಗ್. ಅಪ್ಪ, ಆದರೂ 6 ಗಂಟೆ ಆಗೇ ಹೋಯ್ತಲ್ಲ. 6:15. ಸೊ ಮೈಸೂರು ರೀಚ್ ಆದ್ವಿ ಇವಾಗ. ನೋಡಿ, ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ತಿದ್ದಾರೆ. ಎಷ್ಟೊಂದು ಜನ ಮಾಡಿಸ್ತವ್ರೆ ಮಚ್ಚ. ಅಯ್ಯೋ ದೇವ್ರೇ, ಬಾಯ್ಸ್ ಕೂಡ ಮೇಕಪ್ ಮಾಡಿಸ್ಕೊಳ್ತಾವ್ರಲ್ಲಪ್ಪ. ಸೊ ಏನಪ್ಪ, ಫೋಟೋಶೂಟ್ ಸ್ಟಾರ್ಟ್ ಆಯ್ತು. ನಾಯಿ ಇಟ್ಕಡೆ ದೇವ, ಮೇಕಪ್ ಮಾಡಿಸ್ಕೊಳ್ಳೋರಿ ಇನ್ನೊಂದು ಸ್ವಲ್ಪ. ಇಟ್ಕೊ. ನೀವು ಓಪನ್ ಸ್ಮೈಲ್ ಮಾಡಿದಷ್ಟು ಚಂದ, ಸುಮ್ಮನೆ ಹಿಂಗೆ ಅನ್ಕೋಬೇಡಿ. ನಾವು ಫೋಟೋಶೂಟ್ ಮಾಡೋ ಟೈಮಲ್ಲಿ ಏನೋ ಸ್ಟ್ರೈಕ್ ಅಂತ ಅಂತಿದ್ರು, ಅವರೆಲ್ಲ ಬಂದುಬಿಟ್ರು. ಸೊ ಅದಕ್ಕೋಸ್ಕರ ನಾವು ಬೇರೆ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ದೂರದಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡೋಣ, ಏನೂ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಬಂದರು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿ. ನಮ್ಮ ಮನೆ ಅಲ್ಲ, ಸಾರಿ, ನಮ್ಮ ಪ್ಯಾಲೇಸ್, ಇವ್ರ ಮನೆ ಅಂತ. ನಮ್ಮ ಪ್ಯಾಲೇಸ್ ಎಲ್ಲ ಯಾರು ನೋಡಿಲ್ಲ. ರಾಮೇಗೌಡ ಮಹಾರಾಜ್. ನಮ್ಮ ಮೈಸೂರ ಅರಮನೆ ನೋಡ್ಕೊಳ್ಳಿ, ಯಾರೆಲ್ಲ ನೋಡಿಲ್ಲ. ಬ್ಯಾಂಗ್ಳೂರು ಆ ಕಡೆ ಸೈಡ್ ಇರೋರು. ಜಾಸ್ತಿ ತಲೆ ಬಗ್ಗಿಸ್ಬೇಡಿ. ತಲೆ ವಾಲ್ಸಿ ಸ್ವಲ್ಪ ಆ ಕಡೆಗೆ ಲೆಫ್ಟ್ಗೆ. ಓಕೆ, ಸ್ವಲ್ಪ ತಲೆ ಮೇಲೆ ಐತಿ. ಓಕೆ, ಆಗಿರಿ. ಅದೇ ಈ ನೋಡು, ಈ ಕಡೆ ನೋಡು ಎಷ್ಟು ಕ್ಲಿಯರ್ ಆಗಿ.
ಗೊತ್ತಿಲ್ಲ, ಇವ್ರು ಕರ್ಕೊಂಡು ಹೋದಂಗೆ. ಮತ್ತೆ ಗೊತ್ತಿರೋಲ್ಲ ಏ ಅದೆಲ್ಲ ಗೊತ್ತಿಲ್ಲ. ಯಾವುದು ಪ್ಲೇಸು ಗೊತ್ತಿಲ್ಲ ಅಂತೆ. ಅದು ಸ್ಟಾರ್ಟಿಂಗ್ ಗೊತ್ತಿಲ್ಲ ಕಣೆ. ಆ ಕಡೆಯಿಂದ ಹೋದ್ರೆ ಬಟ್ಟೆ ಅಂಗಡಿ. ನನ್ನ ಕೈಲಂತೂ ಆಯ್ತಲ್ಲ ಗೈಸ್, ಅದಕ್ಕೆ ಕುತ್ಕೊಂಡ್ಬಿಟ್ಟೆ ನಾನು. ಕುತ್ಕೋ, ಅಲ್ಲೇ ಕುತ್ಕೋ. ನನ್ನ ಹತ್ರ ಆಯ್ತು. ನೀವು ಸಿಂಗಲ್ ಇಟ್ಕೊಳ್ಳಿ. ನೀವಿದ್ದೀರಲ್ಲ, ನೀವಿರ್ಬೇಕಾದ್ರೆ ನಾವೇ ಅಲ್ವೇನೆ. ಕಿಸ್ ಮಾಡಿ ಅಂದ್ರೆ ಅಯ್ಯೋ ಅಲ್ಲೆಲ್ಲ ಓಡಾಡ್ತಿದ್ದಾರೆ, ಅಂದ್ರೆ ಇಲ್ಲಿ ರೋಡ್ ಮಧ್ಯದಲ್ಲಿ ಕಿಸ್ ಮಾಡ್ತಿದ್ದೀರಾ? ಸೇಮ್ ಹಂಗೆ ಇರಲಿ. ಹೊಡಿರೋ ಚಪ್ಪಾಳೆ, ಹೊಡಿರೋ ಹೊಡಿರೋ ಹೊಡಿರೋ. ನೋಡಪ್ಪ, ಈ ಕಡೆಯಿಂದ ಸಕ್ಕದಾಗ ಬರುತ್ತೆ ಫೋಟೋ. ಪಾಪಚ್ಚಿ ಏನಮ್ಮ, ಪೊಲೀಸ್ ಅವ್ರು ಬಂದ್ಬಿಟ್ರು. 8 ಗಂಟೆ ಕರೆಕ್ಟಾಗಿ ಬಂದಿದ್ದಾರೆ ನೋಡಿ ಅವರು ಚೆಕ್ಔಟ್ಗೆ. ಇಲ್ಲೆಲ್ಲಾದ್ರೂ ಅಲ್ಲಿ ತೋರ್ಸು ಮಚ್ಚ, ಅಲ್ಲಿ ಅದು ತೋರ್ಸು. ಈಗ್ಲೂ ನನ್ನ ಕಣ್ಣು ಸೊ ಒನ್ ಡ್ರೆಸ್ ಅಲ್ಲಿ ಫೋಟೋ ಶೂಟ್ ಮುಗೀತು. ಇವಾಗ ನೆಕ್ಸ್ಟ್ ಮಾಡ್ರನ್ ಡ್ರೆಸ್. ಮಾಡ್ರನ್ ಡ್ರೆಸ್ಸಾ? ಮಾಡ್ರನ್ ಡ್ರೆಸ್ ಹಾಕೊಂಡು ಫೋಟೋ ಶೂಟ್. ಇವಾಗ ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಕಡೆ ಲೊಕೇಶನ್ ಅಲ್ಲಿ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಪರ್ಸನ್ ಸಾರಿ ಅಂತ ಹೇಳಿದ್ರಿ ಅಲ್ವಾ? ಈ ಲೊಕೇಶನ್ಗೆ ಕರ್ಕೊಂಡು ಬಂದಿದ್ದಾರೆ, ನೋಡೋಣ ಹೇಗಿರುತ್ತೆ ಅಂತ. ವಾಟರ್ ಲೊಕೇಶನ್ ಇಲ್ಲೂ ಮಾಡ್ತಿದ್ದಾರಾ? ಅಯ್ಯೋ ಗುರುವೇ, ಬೆಳಗ್ಗೆ ಬೇಗ ಎದ್ದು ಒಂಚೂರು ಮಾಡ್ಕೊಳಕ್ ಆಯ್ತಿರ್ಲಿಲ್ವಾ ನಿಮ್ಗಳಿಗೆ ಸ್ಟ್ರೈಟ್ನಿಂಗ್ ನ? ಬೆಳಗ್ಗೆ ಮಾಡಿದ್ರೆ ನೀಟಾಗಿರೋದು. ವಾವ್, ನೋಡೋದು ಗಿಡ ಎಷ್ಟು ಚೆನ್ನಾಗಿದೆ, ಫುಲ್ ಫ್ಲವರು. ಇಲ್ಲೇ ಡ್ರೆಸ್ ಹಾಕೋಕೆ ಟೆಂಟ್ ತಗೋತಾ ಇದ್ದಾರೆ. ಅದೇ ಫೋನು ನಾನೇ ಇಟ್ಟಿದ್ದೆ. ಆ ಕಡೆ ಇಲ್ಲಿ ಮಾಡು ಚಿನ್. ತಿರ್ಗೋಲೋ ಬಾ ಬೇಗ. ಹಲೋ, ನೋಡು. ಓಯ್ ಹೋಗಲ್ಲ ಸ್ಕ್ಯಾನರ್ ಕಳಿಸು. ಓಕೆ, ಹಾಂ, ಜಾಸ್ತಿ ಹಾಕ್ಬೇಕಂತೆ ಗಾಯ್ಸ್. ಇಲ್ಲ ತಿರ್ಗು ಅಂದ್ಕೋ. ನಿನ್ ದೇವ್ರದೆಲ್ಲ ನಾವು ಮಕ್ಕಕ್ಕೆ ಹಾಕೋಬೇಕು. ಅದೃಷ್ಟ ಇವತ್ತಿಂದ ನಿನಗೆ ಇಷ್ಟಿಯಾ? ಫಿಕ್ಸ್ ಆದ ಎಂಗೇಜ್ಮೆಂಟ್ ಆಯ್ತಲ್ಲ. ಮೂಗತ್ರ ಇದೆ, ಈ ಕಡೆ ಇದೇನು ಸೀಟು? ಹಂಗೆ ಸೀಟ್ ಬೇಡ ಕಣೆ, ಹಿಂಗೆ ಅನ್ಕೋ. ಓಕೆ ಡನ್. ಅಲ್ಲೇ ಇದಲ್ಲ. ಡರ್ ಲಾಕ್ ಹಾಕೈತೆ. ಯಾಕೆ ಬರ್ವಿ? ಡರ್ ಲಾಕ್ ಇರೋ ಒಳಗೆ ಕಾವು ಇಲ್ಲೇ ಇರು. ಆಯ್ತಪ್ಪ, ಆಯ್ತು.
ಆಯ್ತು, ಇದನ್ನ ಹಾಕೊಂಡು ನೋಡಿದ್ರಾ? ಈ ಕಡೆ ಬಾ. ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಅವಯ್ಯನ್ನ ನೋಡ್ಬೇಡ ನೀನು. ಇದು ಹಾಕೊಂಡು ಯಾವ್ದಾದ್ರು ಫಂಕ್ಷನ್ ಹೊಂಟೋಡ್ಬೇಕು. ಎಂಥದ್ದು ಇಲ್ಲ, ಹೊಟ್ಟೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕಾಣುತ್ತೆ. ನೀನು ಹಾಕೊಂಡಿದ್ದೆ ಬೆಳಕಿರೋದ? ನಾನು ಹಾಕೊಂಡೆಲ್ಲ ಬಿಟ್ಟಾಯ್ತು. ಈಗ ಅಲ್ಲ, ನನ್ನ ಗಂಡ ಹಾಕ್ಸೋಣ. ನೆನ್ನೆ ಇದು ಹಾಕೊಂಡಿದ್ದ ಅಂತ. ಸರ ಏನು ಬೇಡ ಕಣೆ, ಸರ ಏನು ಬೇಡ. ಇದಕ್ಕೆ ಮ್ಯಾಚ್ ಆಗ್ತೈತೆ, ಏನು ಪ್ರಾಬ್ಲಮ್ ಇಲ್ಲ. ಆ ಥರ ಏನು ಕಾಣಿಸ್ತಿಲ್ಲ. ಮ್ಯಾಚ್ ಆಗ್ತೈತೆ ಬಿಡಿ. ಅವ್ರ ಸ್ನೇಹನ್ ಬಳೆ ಬೈತಾಗ ಫಸ್ಟ್ ವಾಚಿನ ಕಾಣೋದೇ ಇಲ್ಲ. ವಾಚ್ ಬೇಡ. ನಾನು ನೋಡೋ ಮರ್ಸ್ಕೊಂಡೆ, ಬ್ಲ್ಯಾಕ್ ವಾಚ್ ತರಬೇಕಾಯ್ತು. ತಗೊಳ್ಳಿ. ಪೆನ್ಸಿಲ್ ಹಾಂ, ಸೂಪರಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತೈತೆ. ಮಾಡ್ರನ್ ಲುಕ್ ಸಾಕಾಗಿದೆ. ಸೂಪರ್ ಅಲ್ವೇನೆ, ನಾವು ಅದಕ್ಕೆ ಈ ತರ ಎಲ್ಲ ಡ್ರೆಸ್ ಹಾಕೋಬೇಕು. ಇವ್ರುಗಳು ಏ ಆಗಲ್ಲ, ಇಲ್ಲೇ ಬನ್ನಿ ಬಾರಪ್ಪ ಇಲ್ಲಿ. ಆವಾಗಲೇ ಇವಳು ಹೇಳಿದ್ಲಲ್ಲ. ಎಲ್ಲಿ ತಗ್ಸೋದು? ಏ ಪೊಟ್ರೈಟಲ್ಲಿ ತೆಗಿ ದೂರದಿಂದ. ಅದು ಟೂಗಾಕು, ಒನ್ಗಾಕು. ಅಯ್ಯೋ ಟೂಗಾಕು. ಫೇಸ್ ಟು ಫೇಸ್ ನೋಡಿ. ಹೊಡೆಯೋ ಥರ ನೋಡ್ತಿದ್ದೀರಾ? ಸ್ಮೈಲ್ ಮಾಡಿ. ಹೆಂಡ್ತಿ ಫಸ್ಟ್ ಟೈಮ್ ಮಾಡ್ರನ್ ಆಗಿ ರೆಡಿ ಆಗಿದ್ದಾಳೆ. ಅಯ್ಯೋ ಹಿಂಗೆ ಭಯ ಪಡೋ ನಂಗೆ ಆಡ್ತಾವನವನು. ಓಯ್ ಸ್ಮೈಲ್ ಸ್ಮೈಲ್ ಸ್ಮೈಲ್. ಆಗಿರು. ಇಬ್ರು ಕ್ಯಾಮ್ರಾ ನೋಡಿ ಮೇಡಮ್. ಹೆಲ್ಪರ್ ಯಾರು ಬಂದಿಲ್ಲ ಅವ್ರಿಗೆ. ಅಲ್ಲೇ ದೇವಸ್ಥಾನದ ಹತ್ರನೇ ಇರುತ್ತಲ್ಲ. ಮೇಡಮ್ ನೋಡಿ ಸ್ಮೈಲ್ ಇರಲಿ. ಸ್ಮೈಲ್ ಯಾಕೆ ಮೇಡಮ್ ನೋಡ್ದೆ ನೀವು ಎಲ್ಲೆಲ್ಲ ನೋಡ್ತೀರಾ? ಫುಲ್ ಮೇಡಮ್ ಇವತ್ತು ಫುಲ್ಲು ಮಾಡ್ರನಿಟಿ ಆಗ್ಬಿಟ್ಟಿದ್ದಾರೆ. ಡೌನ್ ಮಾಡಿ. ಹಾಂ ಅಷ್ಟೇ. ಸ್ವಲ್ಪ ಲೈಟಿಂದ ಇರ್ಚಿನಿ ಅಲ್ಲೇ ಇರೋ ಬಂಗಾರ. ಪೂರ್ವಿ ಅಲ್ಲೇ ಇರೋ. ಆಗಿರಿ. ಪಾಪಚ್ಚಿ ಮೇಡಮ್ ಆಗಿರಿ. ಲೈಟಿಂದ ತಗೋ ಸ್ವಚ್ಛ. ಬಸ್ ಸ್ವಲ್ಪ ಕ್ಲೋಸ್ ಆಗಿ. ನಮ್ಮ ಪರಿಸ್ಥಿತಿ ನೋಡಿ ಗೈಸ್. ಅದು ಬಾಟಲ್ ಹಾಕೊಂಡು ಕೆಳಗಡೆ ಕೂತಿದ್ದೀವಿ. ಇವಳು ಪಾಪಚ್ಚಿ ಟಾಪ್ ಹಾಕೊಂಡು ನಿಂತಿದ್ದೆ. ಟ್ಯಾನ್ ಆಗೋಗ್ತೀನಿ ಪಾಪಚ್ಚಿ. ಒಂದು ನೋಡಿ ಎಲ್ಲರೂ ಲಗೇಜ್ ಎಲ್ಲ ಹೊರೋದೇ ಆಯಿತು. ಸೊ ನಾವು ಅಂತೂ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಕೈಲಂತೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೆ. ಟಿಫನ್ ಮಾಡಿಲ್ಲ ಇನ್ನು 9:30 ಆಯಿತು. ಯಾಕೆ ಟೀ ಶರ್ಟ್ ಹಾಕೊಂಡು ಎತ್ಕೊತೀನಿ. ತಗೋತೀನಿ ಇದಾ? ಫೋನು ಹಿಡ್ಕೊಳ್ಳಿ. ಬೇಗ ಇತ್ತು. ಲೆಫ್ಟ್ ಸೈಡ್. ಓಕೆ ಆಗಿರು. ಮುಂದೆ ಕೈ ಇಟ್ಕೋ, ಕಾಲ್ ಮೇಲೆ ಕೈ ಇಡು. ಹಾಂ ಓಕೆ. ಸ್ಮೈಲ್ ಇರಲಿ. 3 ಜನ ಈ ಕಡೆ. ಸ್ಮೈಲ್ ಇರಲಿ. ಸ್ಮೈಲ್. ಅಲ್ಲಿ ಬಿಡು ಚಿನಿ, ಚೆನ್ನಾಗಿ ಕಾಣಿಸ್ತೀಯಾ? ಕಾಣಲ್ಲ ಬಿಡು. ದೂರ ಕಾಣಲ್ಲ ಬಿಡು. ಓಪನ್ ಸ್ಮೈಲ್ ಮಾಡು. ಮುರಿದೋಗ್ಬಿಟ್ಟೈತೆ ಅದಕ್ಕೆ. ಬಿಡು, ಏನಾಗಲ್ಲ. ಕಾಣುತ್ತೆ ಬಿಡು. ಓಕೆ ಸಾಕು. ಆಗಿರಮ್ಮ.
ಬಿಡಪ್ಪ ಏನೂ ಆಗಲ್ಲ, ಕಾಣಿಸಲ್ಲ ಕಣಂತೆ ಬಿಡು. ಮರ್ತ್ಕೊಂಡ್ಬಿಟ್ಟಿದ್ದೀನಿ, ಅದು ಮುರಿದೋಗಿರೋದು. ಮುಂದೆ ಕೈ ಇಟ್ಕೋ, ಕೈ ಇಟ್ಕೋ. ಕೈ ಇಡು ಹಿಂಗೆ. ಓಕೆ, ಸ್ಮೈಲ್ ಇರಲಿ. ಆ ಮರದ ಮೇಲೆ ಅವ್ರ ಥರ ಹಾಕೊಳಕ, ಅವ್ರ ಅಮ್ಮ ಹಾಕೊಂಡಿದಾರಲ್ಲ ಆ ಥರ ರೈಟ್ ಹ್ಯಾಂಡು ಮರದ ಮೇಲೆ. ಮರದ ಮೇಲೆ ಕೈ ಇಟ್ಕಮ್ಮ ಈ ಕಡೆ. ಹಾಂ ಆಗುತ್ತೆ. ಅಷ್ಟು ಕಂಫರ್ಟಬಲ್ ಸಿಗುತ್ತೆ. ಸ್ಮೈಲ್. ಪಪ್ಪಚ್ಚಿ ಅವ್ರ ಹತ್ರ ಛತ್ರಿ ಹಿಡಿಸ್ಕೊಂಡು ಅವ್ರ ಹತ್ರ ಅಲ್ಲ, ಫೋಟೋ ಶೂಟ್. ಯೂಟ್ಯೂಬ್ ಅಣ್ಣ, ಯೂಟ್ಯೂಬ್ ಅದು ಯಾವ್ದು? ಏನು ಯೂಟ್ಯೂಬ್ದು? ನಾನು ವಿಡಿಯೋ ಮಾಡ್ತಿರೋದು. ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡಿಸ್ಕೊಳ್ತವ್ರೆ ಅಂತ. ಸರ್ ಮೇಡಮ್ ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಂ ಓಕೆ, ಸ್ಮೈಲ್ ಇರಲಿ ಸರ್. ನೀವು ಪಾಪು ನೋಡಿ, ಪಾಪು ನೋಡಿ, ಪಾಪು ನೋಡಿ. ಸ್ಮೈಲ್ ಸ್ಮೈಲ್. ಚಿತ್ರಕ್ಕೆ ಐತವ್ರ ಈ ಮೇಡಮ್ ಇಟ್ಕೊಳ್ಳಿ, ಇಟ್ಕೊಳ್ಳಿ. ನಮ್ಮ ಚಿತ್ರ ಎತ್ತರ ಇಟ್ಕೊಳ್ಳಿ ಮೇಡಮ್. ಹೆಗಲ್ ಮೇಲೆ ಇಟ್ಕೊಳ್ಳಿ, ಹೆಗಲ್ ಮೇಲೆ ಇಟ್ಕೊಳ್ಳಿ. ಓಕೆ. ಪಾಪು ನೋಡಿ ಇವಾಗ. ಪಾಪು ನೋಡಿ, ಪಾಪು ನೋಡಿ ಸರ್. ಮಂಡಿ ನೀನು ಮಾಡಿ ಸರ್ ಅಂತ. ಸ್ಮೈಲ್ ಸರ್. ಅಷ್ಟು ಬೇಡ, ಅಷ್ಟು ಬೇಡ. ಏನು ಏನು ಬೇಡ, ಫೋಟೋ ತೆಗಿಯೋದು ಟಚ್ ಮಾಡೋ. ಟಚ್ ಆಗಿಲ್ಲ. ಟಚ್ ಆಯ್ತು ಈಗ. ಇನ್ನೇನು ಹೆಚ್ಚು ಕಮ್ಮಿ. ಟಚ್ ಮಾಡ್ರೋ. ಅಯ್ಯೋ ದೇವ್ರೆ. ಓಹೋ ಅವೆಲ್ಲ ಕನ್ಸ್ಬೇಡ, ಸುಮ್ಮನಿರು. ಯಾ ಯಾ ಏಯ್ ಲೆಫ್ಟ್ ಇದು ಸ್ವಲ್ಪ ಹತ್ರ ಬನ್ನಿ. ನಂಚೂರ್ ಹತ್ರ. ಕ್ರೀಮ್ ತಗೊಳಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಇರು. ಎಂತ ಗಂಡ ನೀವು? ಗಂಡ್ಪಿಂಡ. ಇವಾಗ ಬಂದ್ರು ಜೊತೆಲಿ ಐಸ್ ಕ್ರೀಮ್ ಕೊಡ್ಸಿ, ಕೊಡಿ ಅಣ್ಣ. ವಿಡಿಯೋ ಮಾಡ್ತೈತೆ. ಅವ್ರ ಕೈಲಿ ಕೊಡಿ. ಈಗ ಈ ಕಡೆ ಬನ್ನಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ. ಈ ಕಡೆ ಬಾ ಚಿನ್ನಿ ನೀನು. ಕೊಡು. ಏ ಕೊಡೋ, ಆಯ್ತು ಕೊಡ. ಹಾಂ ಇಸ್ಕೊಳ. ಮುತ್ಕೊಡು ಬಕ್ಕೊಂಡವ್ರನ್ನ. ಸುಮ್ಮನೆ ಡಿಚ್ಚಿ ಮಾಡಿಲ್ಲ ಅಂದ್ರೆ. ಅಯ್ಯಪ್ಪ ಈ ಬಿಸಿಲಿಗೆ ನೋಡಿ, ಬಿಸಿಲು ಹೆಂಗೆ ಹೊಡಿತಿದೆ. ಅದಕ್ಕೋಸ್ಕರ ಕೋಲ್ಡಾಗಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಅಯ್ಯೋ ಅಣ್ಣ, ನನಗೆ ಈ ಥರ ಬೇಡ, ಕೋನ್ ಕೊಡಿ ಅಣ್ಣ. ಹಾಂ ಮ್ಯಾಂಗೋ ಫ್ಲೇವರ್ ಕೊಡಿ. ನನ್ನ ಪರಿಸ್ಥಿತಿ ನೋಡಿ, ಲಗೇಜ್ ಇಟ್ಕೊಂಡು ದೇವ್ರೆ. ನಾನು ಲೇ ಯಾಕೆ ತೋರಿಸಿ, ನನ್ನನ್ನು ತೋರಿಸಿ ಒಂಚೂರು. ಇಲ್ಲ ನೋಡಿ, ಅವಳು ಬ್ಯಾಗ್ ಇಟ್ಕೊಂಡಿದ್ದಾಳೆ, ನಾನು ಸ್ಲಿಪ್ಪರ್ ಇಟ್ಕೊಂಡಿದ್ದೀನಿ. ಕರೆಕ್ಟ್ ತೋರಿಸಿಲ್ಲ ನಾನು. ಮ್ಯಾಂಗೋನಾ? ಇನ್ಯಾರಿಗೆ ಮ್ಯಾಂಗೋ ಕುಲ್ಫಿ ಕೊಡಪ್ಪ ನನಗೆ. ಅದಲ್ಲ. ಕುಲ್ಫಿ ಅಂತೇಳ ಮೇಡಮ್. ಸಜೆಷನ್ ಕೊಡ್ತಾಳೆ ಅವಳು. ಹ್ಯಾಟ್ ಹಾಕೊಂಡ್ರೆ ಪಾಪ ಬಿಸಿಲಿಗೆ ಅವಾಯ್ಡ್ ಆಗಲ್ವಂತ. ನಮ್ಮ ದುರದೃಷ್ಟಕ್ಕೆ ನಾವು ನೀರನ್ನು ತೊಗೊಂಡೋಗಿರಲಿಲ್ಲ. ಅಲ್ಲಿ ಫುಲ್ ಕಾಡು, ಸುತ್ತಮುತ್ತ ಅಂಗಡಿಗಳು ಇಲ್ಲ, ಐಸ್ ಕ್ರೀಮ್ ಒಂದ್ಬಿಟ್ಟು ಇನ್ನೇನು ಸಿಗ್ತಿರ್ಲಿಲ್ಲ. ಅಲ್ಲಿ ಹೋಗಬೇಕು ಅಂತಂದರೆ ಒಂದು 5 ಕಿಲೋಮೀಟರ್ಸ್ ಆದರೂ ಹೋಗಲೇಬೇಕು ಅಂಗಡಿಗೆ. ಅವ್ರು ಬಿಟ್ಟು ಅಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನೂ ಇಲ್ದಂಗೆ ಆ ಬಿಸಿಲಲ್ಲಿ ಒಣಗಿ ಕೊನೆಗೆ ಐಸ್ ಕ್ರೀಮ್ ಮಾತ್ರ ಸಿಕ್ತು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂದ್ವಿ. ಕಾಣುತ್ತೆ ನೋಡ್ತೀನಿ, ಫೋಟೋ ತೆಗಿತಲ್ಲ ಬಿಡು. ಹೆಂಗೆ ಕಾಣುತ್ತೆ? ಸುರಸುಂದರ. ಇವಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನಗೆ ಯಾವಾಗ ತಗೊಂಡಿದ್ರು ಅಣ್ಣ. ಆಮೇಲೆ ಏನು ಬರೋದು ಗೊತ್ತಿಲ್ಲ. ಅಂತ ಬರುತ್ತೆ. ಜಾರ್ಕೊಂಬಿಟ್ಟ, ಕಾಲ್ ಮೇಲೆ ಕಾಲು ಹಾಕ್ಸಿ. ಹಾಂ ಹಂಗಿಡು ಸಾಕು. ಆ ಕೈ ಮಾವನ್ನ ಮೀರಿಸ್ತೀಯ. ಕೂದಲು ಸರಿ ಮಾಡಿ. ಚಿಕ್ಕದಾಗಿದೆ ಅಂತ.
ಕೊಡಿ ಅವನ್ಗೆ. ಕೂದಲು ಸರಿ ಮಾಡಿ. ಕೂದಲು ಸರಿ ಮಾಡ್ಕೊಪ್ಪ. ಅವನೇ ಮಾಡ್ಕೊತಾನೆ. ಸಿರಿ ನೀನೇ ಮಾಡ್ಕೋದು, ಹೆಂಗೋ ಮಾಡ್ಕೊಳ್ತೀಯಲ್ಲ. ಲೋ ನಿಂದು ಯಾಕೋ ಜಾಸ್ತಿ ಆಯ್ತು ಕಣೋ. ಹೆಸರಿಲ್ವಾ? ಏನು ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ ನನಗೆ? ಎಷ್ಟಪ್ಪ ಮಾಡೆ ಲೇ ಅವನಿಗೂ ಮಾಡು ಟಚ್ ಅಪ್ನ ಮಾಡೆ. ಕರ್ರ ಕಾಣಿಸ್ದ ಒಂದು ಸ್ವಲ್ಪ ಬೆಳ್ಳ ಕಾಣಿಸ್ಲಿ. ನೀನು ಹಂಗೆ ಒದ್ದಾಡಿದ್ರೆ ಇಡೀ ಕಾರ್ನೇ ನೀನೇ ಕ್ಲೀನ್ ಮಾಡ್ದಂಗೆ. ಮಾಡು ಮಾಡು. ಸೊ ಇದು ಇನ್ನೊಂದು ಡ್ರೆಸ್ ಫೈನಲ್ ಲುಕ್. ಇದು ಯಾವ ಥರ ಕಾಣಿಸ್ತಿದೆ? 5 ಮಿನಿಟ್ ಮೇಕಪ್, ಜಸ್ಟ್ 5 ಮಿನಿಟ್ಸ್. ಪಾಪ ಪ್ರೆಗ್ನೆಂಟ್ ಅವಳು. ಅಲ್ಲ ಹೊಟ್ಟೆ ನಾಷ್ಟ ಮಾಡಿಲ್ವ? ಆ ಕೂದಲು ಮಾತ್ರ ಮುಟ್ಬೇಡಿ. ಈಗ 2 ತಿಂಗಳು ಇನ್ನೂ ಹೊಸ ಅಂತ 2 ತಿಂಗಳಿಗೆ ಇವಳಿಗೆ ದಿನ ಆಗ್ಬಿಟ್ಟಿದೆ ಸರ್. ನನಗೆ ಡೈಲಿ ಮೊದಲನೇ ಪಾಪುನ ಇದೆ ನಮ್ಮ ಬಾಸ್ ಪಿಕ್ಚರ್. ಬಾಸ್ ಸುಮ್ಮನಿರೇ ಇವಾಗ ಮುಚ್ಚೆ. ಬಿಡು. ಈ ತರ ನಾನು ಇವಾಗ ಅಲ್ಲಿ ಫೋಟೋ ಈ ಕ್ಯಾಮ್ರಾಮನ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ, ನೀವೇ ಮಾಡ್ಬಿಡಿ ತೆಗೆ. ಏಯ್ ಮುಚ್ಕೊಂಡು ಹೋಗಲ್ಲ. ಪಾಪ ಹಿಂದೆ ಹೋಗು. ಈ ಕಡೆ ಬಂದ್ರೆ ಸ್ಪೆಕ್ಸ್ ತರನೇ ಕಾಣಿಸ್ತಾನೆ ಇಲ್ಲ ಅವ್ರುಗಳು. ಸ್ಮೈಲ್ ಇಲ್ಲ ಸತ್ತು ಸ್ವಲ್ಪ ಲೈಟ್ ಹೋಗ್ಬೇಕು. ಏಯ್ ಆ ಕಡೆ ಹೋಗಮ್ಮ. ಲೈಟ್ ಈ ಕಡೆ ಅಯ್ಯಪ್ಪ ಕಾಣಿಸ್ತಾನೆ ಇಲ್ಲ. ಮೇಡಮ್ ನೋಡಿ ಇಲ್ಲೇ ಮಾಡೋದು. ಹಾಗೆ ಬಸ್ ಅಷ್ಟು ತಲೆ ಬಗ್ಗಿಸ್ತು. ಪಾಪಚ್ಚಿ ಎಲ್ಲೂ ತಲೆ ಬಗ್ಸಲ್ಲ, ಇಲ್ಲ ಅದು ತಗ್ ಬಗ್ಗಿಸ್ತಾವನೆ. ಈಗ ಹೋಗಿದಾರ ನೋಡಿ ಅಪ್ಪ ಮಗ. ಹಿಡ್ಕೊಂಡ್ರು ವಿಡಿಯೋ ಮಾಡ್ಕೊಂಡು. ನೀನ್ ಕರ್ದವ್ ಯಾರು ಪೂರ್ವಿ? ಬಾ ಪೂರ್ವಿ. ಪಾಪ ಹೋಗೋದಿಲ್ಲ, ನೀರಲ್ಲಿ ಕೆರೆ ನೀರಲ್ಲಿ ಇರೋದು, ಅದಕ್ಕೆ ಹೆಂಚಿನ ತಂದ್ಬಿಟ್ಟಿದ್ದು ನೀರು ಬಂದು. ಸೊ ತಿರ್ಗಾ ಅದೇ ಲೊಕೇಟಿಗೆ ಬಂದ್ವಿ. ಅದೇ ಡ್ರೆಸ್ ಮಾತ್ರ ಚೇಂಜ್, ಜಾಗ ಮಾತ್ರ ಅದೇನೆ. ಕುತ್ಕೊಂಡು ತಿನ್ನು ಪೂರ್ವಿ. ಈ ಕಡೆ ತಿನ್ನಕ್ಕೆ ಬರ್ತಾ ಇರೋದು ನೀರೇ ನಿಲ್ತಾ ಇರೋದ ನಾವು. ಅಲ್ಲಿ ಕೆರೆ ನೀರು ಐತೆ, ಹೋಗಿ ಕುಡಿ ಹೋಗಿ. ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಕಾಯ್ಕೊಂಡು ಕೂತಿದ್ದೀವಿ ನಾವು. ಫೋಟೋ ಶೂಟ್ ಅಲ್ಲಿಗ ಯಾಕೆ ಕುಡಿದ್ರು ಹಬ್ಬ. ಇವಾಗ ಹೊರಟ್ವಿ. ನೆಕ್ಸ್ಟ್ ಸ್ಯಾರಿ ಕಾಸ್ಟ್ಯೂಮ್ ಹಾಕೊಂಡು ಫೋಟೋ ತೆಗಿಸ್ಕೊಬಿಟ್ರೆ ಮುಗ್ದೋಯ್ತು. ಲೇ ಹೆಂಗೆ ಬಂದ್ರು ಲೇಟ್. ಬೆಳಗ್ಗೆಯಿಂದ ನಾಷ್ಟ ಊಟ ಏನೂ ಆಗಿರಲಿಲ್ಲ, ಅದಕ್ಕೋಸ್ಕರ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೀರೆ ಕಾಸ್ಟ್ಯೂಮ್ ಹಾಕೊಂಡು ಫೋಟೋ ತೆಗಿಸ್ಬಿಟ್ರೆ ಮುಗ್ದೋಯ್ತು. ಪಾಪಚ್ಚಿ ಅಕ್ಕ ಅವರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ನೋಡಿ ಇಲ್ಲಿ ಒಂಚೂರು ಏನಂತೆ ಇವಳು ಮಸಾಲೆ ತೊಗೊಂಡ್ರು, ಇವರು ಮಸಾಲೆ ತೊಗೊಂಡ್ರು. ಇವರು ಮಸಾಲೆನಾ ನಿಮಗೆ? ನೀನೇನು ಕೊಡಿಸ್ತೀಯ ಅದು? ಅಯ್ಯೋ ಏನು ಮಸಾಲೆ. ಅವ್ರ ಫೋಟೋಗ್ರಾಫರು ಊಟ ಮಾಡ್ತಿದ್ದಾರೆ. ಸರ್ ನಂದೇ ಇನ್ನೂ ಊಟ ಬಂದಿಲ್ಲ. ಯಪ್ಪ ನಾನು ಎಲ್ಲಿ ಬಂದರೂ ಊಟ. ಎಂತ ಕಚ್ಚಡ ಇದೆ, ನಿಜ ಕಚ್ಚಡನೇ ಇದು. क्या तोड़े ನೀರಪ್ಪ
ಹೌದಾ ಮಾತ್ರ ತಿನ್ಬೇಕು ಬೇಗ ಮನೆಯೆಲ್ಲ ಫಿನಿಶ್ ಆಯಿತು. ದೇವಸ್ಥಾನ ಸಿಕ್ತು. ಈ ದೇವಸ್ಥಾನ ಕರ್ಕೊಂಡು ಬಂದಿದ್ದಾರೆ. ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ ಹೇಗೆ ಬರುತ್ತೆ ಇಲ್ಲಿ ಫೋಟೋಸ್ ಅಂತ. ಬಟ್ ಯಾವ ಥರ ರೆಡಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವಾಗ ಸ್ಯಾರಿ ಇಲ್ಲಿ ರೆಡಿ ಮಾಡಬೇಕು. ಅದೇನೋ 5 ಮಿನಿಟ್ಸಿಗೆ ರೆಡಿ ಆಯಿತು. ಇವಾಗ ಇದೆಷ್ಟು ನಿಮಿಷಕ್ಕೆ ರೆಡಿ ಆಗುತ್ತೋ ಗೊತ್ತಿಲ್ಲ. ರೆಡಿ ಮಾಡ್ತಾ ಇದ್ದಾರೆ. ನಾನು ಮಲಗಿದ್ದೀನಿ, ಸುಸ್ತಾಗೋಯ್ತು. ಸೊ ಅಂತೂ ಇಂತೂ ಎಂಟ್ರಿ ಕೊಟ್ವಿ. ಎಂಟ್ರಿ ಫೀಸ್ ಎಷ್ಟು ಅಂತ ಅಂದರೆ 600 ರೂಪಾಯಿ ಕೊಟ್ಟು ನಾವು ಎಂಟ್ರಿ ತೊಗೊಂಡಿದ್ದು. ನಾರ್ಮಲ್ ಪೂಜೆ ಮಾಡಿಸೋರಿಗೆ ಏನು ಫೀಸ್ ಇಲ್ಲ. ಸೊ ಈ ಫೋಟೋಶೂಟ್ ಮಾಡಿಸೋರಿಗೆ ಫೀಸ್ ಅಂತೆ 600 ರೂಪಾಯಿ. ನೋಡಿ ಎಲ್ಲರಿಗೂ ಚಾರ್ಜ್ ಕೊಟ್ಬಿಟ್ಟು ನಾವು ಬರಬೇಕಾಗುತ್ತೆ ಇವಾಗ. ಸೊ ಹಾಗೆಯೇ ರೂಮ್ಸ್ಗಳಿತ್ತು, ಬಟ್ ಎಲ್ಲ ಫಿಲ್ ಆಗೋಗಿತ್ತು. ಅದಕ್ಕೋಸ್ಕರ ನಾವು ಹೊರಗಡೆನೇ ಫೇಸ್ಗೆಲ್ಲ ರೆಡಿ ಮಾಡ್ಕೊಂಡು ಹೇರ್ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ. ಅಷ್ಟರಲ್ಲಿ ಅವರು ರೂಮ್ ಬಿಟ್ಕೊಟ್ರು. ನೋಡಿ ಫ್ಯಾಮ್, ಬಿಸಿ ಬಿಸಿ ಪ್ರಾಡಕ್ಟ್ಸು, ಕ್ರೀಮ್ ಎಲ್ಲ ಫುಲ್ಲು ಬಿಸಿ ಆಗಿಬಿಟ್ಟಿದೆ ಬಿಸಿಲಿಗೆ. ವಾಟ್ ಈಸ್ ದಿಸ್? ಹಲೋ, ದಿಸ್ ಪ್ರಾಡಕ್ಟ್ ವಾ? ವಾಟ್ ಈಸ್ ಪ್ರೈಮರ್? ಜೆಲ್ ಪ್ರೈಮರ್. ಚಿನಿ ಅಡ್ಡಡ್ಡ ಬರಬೇಡ. Relaxation. This one? ಎಲ್ಲ ಯಾವ್ದು ತಗೊಂಡಿದ್ಯಾ? ಯಾವ ಕಂಪ್ನಿದು? ನಾನು ಮೊನ್ನೆ ನೋಡಿದೆ ಯಾವುದೋ ಕಂಪ್ನಿದು, ಚೆನ್ನಾಗೈತೆ ಅದು ಅಂತ ತಗೊಳ್ಳೋಣ ಅಂತ. ಇವಳು ಮೀನಾ ಆಸೆ ಸೀರಿಯಲ್ ಅವಳು ತೋರಿಸಿದ್ದು. ದಿಸ್ ಒನ್ ಫೌಂಡೇಶನು ಸರಿ ಮಾಡ್ಕೊಂಡು ನೀಟಾಗಿ ಫಸ್ಟ್ ಮುಟ್ಟಿ ಮೇಡಮ್ ತಿರುಗಿ ಕಡೆ ಅಲ್ಲ ಉಲ್ಟಾ ಲೆಫ್ಟ್ ಮೇಲೆ ಇಡಿ. ಅಲ್ಲಿ ನೋಡಿ ಮತ್ತೆ ಇದೆಲ್ಲ ನೋಡ್ತಾ ಇದ್ದೀನಿ. ದಿಸ್ ಒನ್ ಫೌಂಡೇಶನ್ ಎಲ್ಲ ಮಿಕ್ಸು. ಲೇ ಹಿಂಗೆ ಮಾಡಿಸ್ಕಲೆ ಲೇ, ನಿಜ ಕಣೆ. ಈ ಥರ ಹಾಕೊಳ್ತಾರಲ್ಲ, ಯಾವ್ದು ಕೃಷ್ಣಂದು ಇದಕ್ಕೆ ಹಿಂಗೆ ಹಾಕೊಳ್ಳೋದು. ದಿಸ್ ಒನ್ ಪೆನ್ಸಿಲಾ? ಅದೇನೆ ಐಬ್ರೋ ಪೆನ್ಸಿಲ್. ಮುರಿದೋಯ್ತೇನೋ, ಮುರಿದೋಯ್ತು. ಡಮಾರ್ ಆಯ್ತು. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಯಾವ ಥರ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಹೇಳಿ. ಬಿಡಿ, ತಿರುಗಿ ನೋಡಿ ತಿರುಗಿ ಒಂದು ರೌಂಡ್. ಯಾರೀ ಹುಡುಗಿ? ಸ್ಟ್ರೈಟಾಗೆ ಮಾಡ್ತಿರೋದು. ಚೆಲುವೆ ನೋಡಲು ಅಂತ ಸಾಂಗ್ ಹಾಡು ಮಚ್ಚ. ಹಂಗೆ ಕೆನ್ನೆ ಹಿಡ್ಕೊಂಡು ನೋಡೋಣ.
ಪಾಪಚ್ಚಿ ಫೋಟೋ ಶೂಟ್ಗೆ ಬಂದ್ರು ಓದೋ ವಿಷಯ ಬಿಡ್ತಾ ಇಲ್ವಲ್ಲ ಪಾಪಚ್ಚಿ ಇವರು. ಓಕೆ ಒನ್ ಮೋರ್ ಒನ್ ಮೋರ್ ಅಂತೆ. ಹ್ಞೂ ಸರ್ ಏನು ವಿಡಿಯೋ ಮಾಡಬೇಕಾದ್ರೆ ಆ ಥರ ಎಲ್ಲ ಕೆಟ್ಟು ಕೋಪ ಬರುತ್ತೆ. ಹಂಗೆ ಆ ಥರ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ನಾವು ಟ್ರೆಡಿಷನಲ್ ತೆಗೆಸ್ಕೊಂಡು ಹೋಗ್ಬೋದು. ಇವಾಗ ಅಲ್ಬಿಟ್ಟ ಸದ್ಯ ಕಾಣಲ್ಲ ಕಾಣಲ್ಲ ಕಾಣಲ್ಲ. ತುಟಿ ಕ್ಲೋಸ್ ಆಗುತ್ತೆ, ಏನ್ ಕಾಣಲ್ಲ. ಸ್ಮೈಲ್ ಸ್ಮೈಲ್ ಮಾಡಿ ಸ್ಮೈಲ್. ಯಾಕೆ ಅಷ್ಟೊತ್ತಾಗಿದ್ದೆ, ಇವಾಗ ಕಾಣಿಸ್ತಿದೆ ಅಲ್ಲಿ ಬಿದ್ದೋಗಿರೋದು. ಏನಕ್ಕೆ ಅಷ್ಟೊಂದು ಸ್ಮೈಲ್ ಮಾಡಿದೆ? ಏನಕ್ಕೆ ನಿನ್ ಪಪ್ಪ ಏನಂತಿತ್ತು ಕಿವಿಲಿ? ಲೇ ನಾವು ಕೆಲ್ಸದವ್ರಂತೆ, ಕೆಲ್ಸದವ್ರ ಜೊತೆ 2 ಫೋಟೋ ತೆಗ್ಬಿಡಿಯೋಣ ಅಂತ ಅಂದ್ರು. ಯಾವನೋ ಗುಬಾಲು. ನಿಮ್ನ ಕೆಲಸದವ್ರು ಅನ್ನಕಂದಪ್ಪ. ಅಕ್ಕ ಇದು ಹಿಂಗೆ ಇಟ್ಕೊಂಡು ಬರಲ್ಲ, ಇಲ್ಲ ಹೆಂಗೆ ಇಟ್ಕೊಂಡು? ಇಲ್ಲ ಕೆಳಗಡೆ ಸೊ ನೋಡಿ ಇಲ್ಲಿ ಈ ದೇವಸ್ಥಾನ ಹೊರಕೋಡು ಊರಲ್ಲಿದೆ. ಸೊ ಇಲ್ಲಿಗೆ ಯಾರಾದರೂ ಫೋಟೋಶೂಟ್ ಮಾಡಿಸೋರು ಬಂದರೆ ಬನ್ನಿ. ಸಖತ್ತಾಗಿದೆ ದೇವಸ್ಥಾನ. ಲೊಕೇಟ್ ಆಗಿರೋದು ಹೊರಕೋಡಲ್ಲಿ. ನೋಡಿ ಎಷ್ಟು ಸುಡ್ತಾ ಇದೆ ಅಂದರೆ ಇವ್ರಿಗೋಸ್ಕರ ನಾವು ಈ ಪಾಡೆಲ್ಲ ಪಡಬೇಕು. ಸೊ ಇಲ್ಲಿ ನೋಡಿ ಮಮ್ಮಿ ಸುಡ್ತಾ ಇದೆ ಕಾಲು. ಹತ್ತು 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 ಅಮ್ಮ ಅಮ್ಮ. ನಾವು ಟ್ರೆಡಿಷನಲ್ ತೆಗೆಸ್ಕೊಂಡು ಹೋಗ್ಬೋದು. ಇವಾಗ ಅಲ್ಬಿಟ್ಟ ಸದ್ಯ ಕಾಣಲ್ಲ ಕಾಣಲ್ಲ ಕಾಣಲ್ಲ. ತುಟಿ ಕ್ಲೋಸ್ ಆಗುತ್ತೆ, ಏನ್ ಕಾಣಲ್ಲ. ಸ್ಮೈಲ್ ಸ್ಮೈಲ್ ಮಾಡಿ ಸ್ಮೈಲ್. ಯಾಕೆ ಅಷ್ಟೊತ್ತಾಗಿದ್ದೆ, ಇವಾಗ ಕಾಣಿಸ್ತಿದೆ ಅಲ್ಲಿ ಬಿದ್ದೋಗಿರೋದು. ಏನಕ್ಕೆ ಅಷ್ಟೊಂದು ಸ್ಮೈಲ್ ಮಾಡಿದೆ? ಏನಕ್ಕೆ ನಿನ್ ಪಪ್ಪ ಏನಂತಿತ್ತು ಕಿವಿಲಿ? ಲೇ ನಾವು ಕೆಲ್ಸದವ್ರಂತೆ, ಕೆಲ್ಸದವ್ರ ಜೊತೆ 2 ಫೋಟೋ ತೆಗ್ಬಿಡಿಯೋಣ ಅಂತ ಅಂದ್ರು. ಯಾವನೋ ಗುಬಾಲು. ನಿಮ್ನ ಕೆಲಸದವ್ರು ಅನ್ನಕಂದಪ್ಪ. ನಮಗಂತೂ ಫೋಟೋಗ್ರಾಫರು ಹಾಗೆ ಎಲ್ಪರ್ ಬಂದಿದ್ರಲ್ಲ, ಅವರಿಬ್ಬರೂ ಚೆನ್ನಾಗಿ ಪರಿಚಯ ಆಗಿದ್ರು. ಸೊ ನಮಗಂತೂ ಬೇಜಾರಾಗಲಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿ ಮೇಕಪ್ಪು ಫೋಟೋಶೂಟ್ ಎಲ್ಲ ಮುಗೀತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಬೇಕಾದ್ರೆ ಮಾಡಿ. ಮೊಸರು ಐತೆ, ಮೊಸರು ಹಾಕೊಳ್ಳಿ. ಅವ್ರ ಮನ್ಸರಿ ಇವ್ರ ಮನ್ಸರಿ ನೋಡಿ. ಹೋಲಿ ನೋಡ, ಅವಳೇನು ಹುಡುಗಿಯಲ್ಲಿ ನೋಡ. ಅವ್ರನ್ನ ಮೇಡಮ್. ಓಕೆ ಮೇಡಮ್, ನೀವು ಅವ್ರ ಮನ್ಸರಿ ಇವ್ರ ಮನ್ಸರಿ ನೋಡಿ. ಕ್ಲೋಸ್ ಆಗಿ ಅವ್ರನ್ನ ನೋಡಿ. ಸ್ಮೈಲ್ ಇದೆ.
ನೋಡಿ ಸಾಕು ಮಿತಿ ಅದೇ ಓಡಿಸ್ತಿರೋಣ. ನಾನು ತರೀಕೆ ಸ್ಟಿಲ್ಲ ನಿಂತ್ಬಿಟ್ಟಿದಲ್ಲ ಮೇಡಮ್, ವಿಡಿಯೋ ಹೆಂಗ್ ಮಾಡೋದು? ಒಂದು 10 ವಿಡಿಯೋ ಬರುತ್ತೆ. ನಾನು ಅದೇ ಜಾಗಿಗೆ ಬರೋಣ? ಬೇಡ, ಅಲ್ಲ ನೀನು ಅಲ್ಲೇ ಇರ್ತೀಯಲ್ಲ ಅಂತ. ನೀನು ಅಲ್ಲಿ ಕೊಡು, ನಾನು ಇಲ್ಲಿ ಕೊಡ್ತೀನಿ. ಇಲ್ಲ ಅಂತಂದ್ರೆ ನೀನು ಇಲ್ಲಿ ಕೊಡು. ನೀವು ಕೂತ್ಕೊಂಡು ಕೊಡ್ಬೇಕು ಮೇಡಮ್, ನೀವು ಕೂತ್ಕೊಂಡಿದ್ದೀರ. ಹಿಂಗೆ ಸ್ವಲ್ಪ ಅಕ್ಕ ಮೇಕಪ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಚಿನ್ನಿ ಸೈಡ್ ಬಾ, ಮುಂದೆ ಬರೋಣ. ಕಾಣಿಸ್ತದೆ ಹೇಳು. ಹೇಳು. ಎಷ್ಟು ಕೊಡ್ತೀರಾ ಸ್ಯಾಲರಿ? ಬ್ಯೂಟಿ ಪಾರ್ಲರ್ ಆಮೇಲೆ ದುಡ್ಡು ಉಳ್ಸಿದ್ರಿ ಅಂತ ಕಣೆ. ನೀವು ನನ್ನ ತಂಗಿ ಬಂದಿದ್ದಕ್ಕೆ ಎಲ್ಲ ಬ್ಯಾಗ್ಗಳು ಹೊರಗೆ ಅಪ್ಪ ದೇವ್ರೇ. ಆಮೇಲೆ ಆಮೇಲೆ ನಮ್ಮ ಜೊತೆ ಬಂದಿದ್ದು ನೀವು ಒಂದು 4 ಪೀಸ್ ಮಾಡ್ಕೊಂಡ್ರಿ. 3 ಬರೀ ಬಾಯ್ಲಿ ಅದಾದ್ಮೇಲೆ ನೋಡಿ, ಬ್ಯಾಗ್ ಎತ್ಕೊಂಡು ಬರೋದಕ್ಕೆ ಹೆಲ್ಪ್ ಆಯ್ತಂತೆ ನಾವು ಬಂದಿದ್ದಕ್ಕೆ. ನಿಮ್ಮ ಹೆಂಡತಿ ಮೇಕಪ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಸೂಪರ್ ಆಗಿ ಕಾಣಿಸ್ತಾವಳೆ, ಚೆನ್ನಾಗಿರೋದಕ್ಕೆ ಆ ಥರ ಅಯ್ಯೋ ದೇವ್ರೇ. ಬಾಯ್, ಥ್ಯಾಂಕ್ ಯು ಅಣ್ಣ. ಕುತ್ಕೊಂಡು ಬಿಟ್ರು. ಅದನ್ನೇ ಇದು ಮಾಡ್ಕೊ, ಉದ್ದುದ್ದ ಮಾಡ್ಕೊ. ಸೊ ಇವಾಗ ಹೊರಟ್ವಿ, ಮುಗೀತು. ಇದೇ ದೇವಸ್ಥಾನದಲ್ಲಿ ಫೋಟೋಶೂಟ್ ಮುಗ್ದಿದ್ದು, ಟ್ರೆಡಿಷ್ನಲ್. ಫೈನಲಿ ಹೊರಟ್ವಿ, ಆಯಿತು ಫೋಟೋಶೂಟ್. ಇದೆಲ್ಲ ಇರಲೇ ಇರಲಿ. ಎತ್ತಪ್ಪ, ವಾಟರ್ ಬಾಟಲ್ ನಂಗೆ ಕೊಡಪ್ಪ, ನಾನು ಬದುಕ್ತೀನಿ. ಸ್ವಲ್ಪ ಕುಡಿದ್ಬಿಟ್ಟು ಕಾದು ಹೋಗ್ಬಿಟ್ಟೈತೆ. ಅಯ್ಯಪ್ಪ, ಯಾಕೋ ಇವಳು ಕಚ್ಕೊಂಡು ಕುಡ್ದಿರೋದ್ರಲ್ಲಿ ನಾವು ಕುಡಿಬೇಕು. ನಾನು ಕಚ್ಕೊಂಡು ನೀನು ಕುಡಿ. ಆಯಿತು ಯಪ್ಪ, ಮಿಷನ್ ಸಕ್ಸಸ್ಫುಲ್. 3:46 ಆಗಿದೆ. ನಾವು 1 ಗಂಟೆಗೆ ಟಾರ್ಗೆಟ್ ಹಾಕ್ಕೊಂಡಿದ್ವಿ, ಆಯ್ತದೆ ಅಂತ ಅಂದ್ಕೊಂಡ್ವಿ. ಬಟ್ ಹಂಗೆ ಆಯಿತು. ಏನು ಮಾಡೋಕ್ಕಾಗಲ್ಲ. ಮೆಮೊರೇಬಲ್ ಇರಬೇಕು ಅಂತಂದರೆ ಇವೆಲ್ಲ ಮಾಡಲೇಬೇಕು. ಸೊ ನನಗಿಷ್ಟು ಏನಂತಾರೆ, ಡ್ರೆಸ್ಸಲ್ಲಿ ಈ ಸ್ಯಾರಿದಂತೂ ಸಖತ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು ಅವಾಗ ರೆಡಿ ಆಗ್ತೀವಿ, ನಮ್ಮದು ನೋಡೋ ಥರನೇ ಇರುತ್ತೆ. ಸೊ ಅವ್ರದ್ದಂತೂ ಯಾವಾಗಲೂ ಒಂದ್ಸತಿ ರೆಡಿ ಆಗೋದಲ್ವ, ಏನೋ ಒಂಥರ ವೈಬಾಗಿ ಸಕ್ಕತ್ತಾಗಿ ಕಾಣಿಸ್ತಿದ್ರು. ನನಗಂತೂ ಈ ಸೀರೆದಂತೂ 100ಗೆ 500% ತುಂಬಾ ಇಷ್ಟ ಆಯಿತು. ಆ ಡ್ರೆಸ್ಗಳಿಗಿಂತ ಡ್ರೆಸ್ ಎಲ್ಲ ಓಕೆ, ಬಟ್ ಇದಂತೂ ಸಖತ್ತಾಗಿ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಿದ್ರು. ಸೊ ಹೇಗಿತ್ತು ನನ್ನ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಹಾಗೆ ಮನೆಗೆ ಹೋಗಿ ಹೆಂಡ್ ಮಾಡ್ತೀನಿ ವಿಡಿಯೋನ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಇನ್ನು ಮುಂದೆ ಹೇಗಿರುತ್ತೆ ಅಂತ. ಮನೆಗೆ ಬಂದ್ವಿ. ನನ್ನ ನಾದಿನ ನೋಡಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಸೇರ್ಸಿಲ್ಲ ಅಂತ ಹೇಳಿದ್ಲವಳು ಮನೆಗೆ. ಇಳೀರಿ ಫಸ್ಟ್, ಇವೆಲ್ಲ ಇಳಿಸ್ಕೊಳ್ಳೋಣ ಬನ್ನಿ. ಹಿಂದಕ್ಕೆ ಗೇಟ್ ತೆಗೀರಿ. ಹಾಕೊಂಡಿದ್ದೀರಾ? ರಿಯಾಕ್ಷನ್ ನೋಡೋಣ. ಅತ್ತೆ ನೋಡೋದು, ನೀನು ಹೇಳ್ತೀನಿ ಕರ್ಕೊಂಡು ಬಂದ್ವಾ? ಅತ್ತೆ ನೋಡು. ಇನ್ನೊಂದು ಮದುವೆ ಮಾಡ್ಕೊ ಬಂದೆ ಅತ್ತೆ ಸಲ.
ಅಯ್ಯೋ ನಿನ್ ಹೋಗುಂದೇನೋ ಎಲ್ಲ ಬಂಗಾರಿ ಸರಿಯಾಗಿ ಮಾಡ್ತಾಳ ಬಂಗಾರಿ ಉಪ್ಪು ಸೊಪ್ಪು ಸುವಾಸನೆಕ್ಕೊಂದು ಇಲ್ಲ ಹುಡ್ಕೊಳಲ್ಲ ಅವತ್ತು ಅವ್ರು ಬಂದಿದ್ದೀನಿ ಯಾಕೆ ಹೆಂಕಂಡ್ರಿ ಕೊಟ್ಬಿಟ್ಟು ಹೋಗಕ್ಕೆ ಬಂದಿದ್ದು. ನಿನಗೆ ಓ ಗ್ರೂಪ್ ಪ್ರವೇಶ ತಗೊಂಡಿದ್ದು ರೇಷ್ಮೆ ಸೀರೆ. ಚಿರೋಟಿ ಇವೆಲ್ಲ ಅಂತಂದವಳು ಜ್ವರ ನಿಂಗೆ ಓ ಇವಳು ಯಾವನವ್ರು ಬಂದಿದಾರ ಬನ್ನಿ ಓಯ್ ತಡಿ ಮರ ಅಂಗಡಿಯಿಂದ ಬಂದಿದ್ದೀರ ನಿಮ್ಮ ಅಣ್ಣನ ಹತ್ರ ಒಂದು ಫೋಟೋ ತೆಗೆಸ್ಕೋಬೋದಿತ್ತು, ಒಂದು ಫೋಟೋ ಆದರೂ ತೆಗೆಸ್ಕೋಬೋದಿತ್ತು. ಸಂಗೀತ ಮಾ ಇಲ್ಲಿ ಯಾರೋ ಬಂದರು ನೋಡಿ, ತೆಗಿಯಮ್ಮ ನಾವು ನೋಡಮ್ಮ ಬೇಗ. ಸುವಾಸನೆಕ್ಕೊಂದು ಮುಗ್ಬಿಟ್ಟು ತಿರ್ಗಾ ಬಿಚ್ಬಿಟ್ರೆ ನಿಮ್ಮ ಅಕ್ಕೆ. ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ದೃಷ್ಟಿ ತೆಗ್ದುಬಿಡೋಣ ಇವ್ರಿಗೆ ಅಂತ ಬಂದೆ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನನ್ನ ದೃಷ್ಟಿನೇ ಆಗಿರುತ್ತೆ ಅವ್ರಿಗೆ. ತುಂಬಾ ಸಖತ್ತಾಗಿ ಕಾಣಿಸ್ತಾಯಿದ್ರು 4 ಡ್ರೆಸ್ಸಲ್ಲೂ, ಅದರಲ್ಲೂ ಮಾಡ್ರನ್ ಡ್ರೆಸ್ಸಲ್ಲಿ. ಹಾಗೆಯೇ ಈ ಸ್ಯಾರಿಲಿ ಮಾತ್ರ ಒಳ್ಳೆ ಏನು ದೇವತೆನ ಕಾಣಿಸ್ತಿರೋ, ಸಖತ್ತಾಗಿ ಕಾಣಿಸ್ತಿರೋ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ದೃಷ್ಟಿನೇ ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ದೃಷ್ಟಿ ತೆಗ್ದುಬಿಡೋಣ ಅಂದ್ಬಿಟ್ಟು ದೃಷ್ಟಿ ತೆಗೆದೆ. ನಿಂಗೆ ಯಾವುದು ಇಷ್ಟ ಕೈ ತೊಳೆದಿದೆ. ಹತ್ರ ಬಾ. ಮೆಲ್ಲಗೆ ಹಾಕೋ. ಒಗ್ಯೋದು ಇಲ್ಲ ನಿಮ್ಗಳಿಗೆ ಅವಳು ಆದಾಗ ಹಂಗ್ ಮಾಡುವ ಹೋಗು ಸುಮ್ಮನೆ ಎಲ್ಲರೂ ಅದೇ ಭಾವಕ್ಕೆ